ಮತ್ತೊಮ್ಮೆ ನಾನು ಇವತ್ತು ಯಾದಗಿರಿದು ಸ್ಟೋರಿ ಮಾಡ್ತಾ ಇದ್ವಿ ನಾವು. ಲವೀಶ್ ವರಾಡಿಯಾ ಸಿಒ, ಸುಶೀಲಾ ಬಿ ಜಿಲ್ಲಾಧಿಕಾರಿಗಳು, ಮಾರೆಪ್ಪ ಅವರು AEE ಐ ಥಿಂಕ್, ಇವರೆಲ್ಲರಿಗೂ ಥ್ಯಾಂಕ್ಸ್. ಕರೆಂಟ್ ಬಂದಿದೆ ಕೇವಲ 24 ಗಂಟೆಗಳ ಅವಧಿಯಲ್ಲಿ. ಒಂದು TC ಚೇಂಜ್ ಮಾಡೋದಂದ್ರೆ ಈಸಿ ಅಲ್ಲ. ಎಲ್ಲರಿಗೂ ಥ್ಯಾಂಕ್ಸ್. ಯಾಕಂದ್ರೆ ಮಕ್ಕಳ ಎಕ್ಸಾಮ್ ಪ್ರಶ್ನೆ. ಆಮೇಲೆ ನಾಗರಾಜ್ ಮುಗ್ದುಂ ನಾನು ಹೇಳಿದೆ, ನಮ್ಮ ರಿಪೋರ್ಟರ್, ಯಾದಗಿರಿ ರಿಪೋರ್ಟರ್, ಅವರ ನಂಬರ್ ಕೊಡ್ತಾ ಇದ್ದೀನಿ. ನೋಡಿ ಯಾವ ತರ ಹೆಂಗೆಲ್ಲ ಆಯ್ತು ನೋಡಿ 24 ಗಂಟೆಯಲ್ಲಿ ಎಲ್ಲವೂ ಚೇಂಜ್. 15 ದಿವಸದ ಕರೆಂಟ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಕರೆಂಟ್ ಇಲ್ಲದ ಮಕ್ಕಳಿಗೆ ಗೊತ್ತಿದೆ. ಆಮೇಲೆ ಆ ಮಕ್ಕಳ ಬಗ್ಗೆ ತುಂಬಾ ಆಶಾಭಾವನೆ ಇಟ್ಟಿರುವಂತ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ ಕರೆಂಟ್ ಇಲ್ಲ ಅಂತಂದ್ರೆ ಮಕ್ಕಳ ಪಾಡೇನು ಅಂತೇಳಿ. ಯಾದಗಿರಿ ಜಿಲ್ಲೆ ಸರ್ ಬಹಳ ಹಿಂದುಳಿದ ಪ್ರದೇಶ. ಇಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕಾದ್ರೆ ಫಾಲೋ ಅಪ್ ಮಾಡ್ತೀನಿ. ನಾಗರಾಜ್ ಮುಗಿದು ನಮ್ಮ ರಿಪೋರ್ಟರ್ 7204025757004. ಇದು ಯಾದಗಿರಿಯ ರಿಪಬ್ಲಿಕ್ ಕನ್ನಡ ಯಾದಗಿರಿಯ ರಿಪೋರ್ಟರ್ ನಂಬರ್. ಸೇವ್ ಮಾಡಿಟ್ಕೊಳ್ಳಿ. ನಮಗೆ ಫೋನ್ ಮಾಡಿಬಿಟ್ಟು ಯಾವುದೋ ಒಂದು ಟೈಮಲ್ಲಿ ನೋಡಿ ಸರ್ ಇಲ್ಲಿಂದ ಮಾತಾಡ್ತಾ ಇದ್ದೀನಿ ಯಾದಗಿರಿಯಿಂದ, ಆಮೇಲೆ ಬೈಯೋದು ನಮಗೆ, ಏನ್ ಸರ್ ಫೋನ್ ಮಾಡಿದ್ರೆ ಎತ್ತೋದೇ ಇಲ್ಲ. ನಾವು ಹಂಗಾಗಲ್ಲಪ್ಪ, ನೀವು ಅವ್ರ ನಂಬರ್ ಇಟ್ಕೋಬೇಕು. ಏನ್ ಸರ್ ಟಿವಿಯಲ್ಲಿ ಹಂಗೆಲ್ಲ ಮಾತಾಡ್ತೀರಿ, ನಾವು ನಿಮ್ಮ ಧ್ವನಿ ಅದು ಇದು ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಬೈತೀರಿ ಅಂತ. ಹಂಗೆಲ್ಲ ಹಾಕಲ್ಲ. ಯಾಕಂದ್ರೆ ನೀವು ಹೇಳಿದ್ರು ಕೂಡ ಆಮೇಲೆ ನೀವು ಕೇಳ್ತಾ ಕೂತ್ಕೋತೀರಿ ನಮಗೆ. ನಾವು ಅದನ್ನ ನಮ್ಮ ಕೈಯಲ್ಲಿ ಪೆನ್ ಇರುತ್ತೆ, ನೆನಪು ಇರೋದಿಲ್ಲ. ಆಮೇಲೆ ಹಂಗಿದ್ರು ಸಮ್ಟೈಮ್ಸ್ ಏನಾದ್ರು ಒಂದು ವಾಯ್ಸ್ ಮೆಸೇಜ್ ಹಾಕಿ ನಾವು ಅದನ್ನು ಕಳಿಸ್ತೀವಿ ಅಟ್ಲೀಸ್ಟ್. ಆಯ್ತಾ? ಇಷ್ಟು ಇದ್ರದ ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಮತ್ತೊಮ್ಮೆ ನಾನು ಇವತ್ತು ಯಾದಗಿರಿದು ಸ್ಟೋರಿ ಮಾಡ್ತಾ ಇದ್ವಿ ನಾವು. ಲವೀಶ್ ವರಾಡಿಯಾ ಸಿಒ, ಸುಶೀಲಾ ಬಿ ಜಿಲ್ಲಾಧಿಕಾರಿಗಳು, ಮಾರೆಪ್ಪ ಅವರು AEE ಐ ಥಿಂಕ್, ಇವರೆಲ್ಲರಿಗೂ ಥ್ಯಾಂಕ್ಸ್. ಕರೆಂಟ್ ಬಂದಿದೆ ಕೇವಲ 24 ಗಂಟೆಗಳ ಅವಧಿಯಲ್ಲಿ. ಒಂದು TC ಚೇಂಜ್ ಮಾಡೋದಂದ್ರೆ ಈಸಿ ಅಲ್ಲ. ಎಲ್ಲರಿಗೂ ಥ್ಯಾಂಕ್ಸ್. ಯಾಕಂದ್ರೆ ಮಕ್ಕಳ ಎಕ್ಸಾಮ್ ಪ್ರಶ್ನೆ. ಆಮೇಲೆ ನಾಗರಾಜ್ ಮುಗ್ದುಂ ನಾನು ಹೇಳಿದೆ, ನಮ್ಮ ರಿಪೋರ್ಟರ್, ಯಾದಗಿರಿ ರಿಪೋರ್ಟರ್, ಅವರ ನಂಬರ್ ಕೊಡ್ತಾ ಇದ್ದೀನಿ. ನೋಡಿ ಯಾವ ತರ ಹೆಂಗೆಲ್ಲ ಆಯ್ತು ನೋಡಿ 24 ಗಂಟೆಯಲ್ಲಿ ಎಲ್ಲವೂ ಚೇಂಜ್. 15 ದಿವಸದ ಕರೆಂಟ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಕರೆಂಟ್ ಇಲ್ಲದ ಮಕ್ಕಳಿಗೆ ಗೊತ್ತಿದೆ. ಆಮೇಲೆ ಆ ಮಕ್ಕಳ ಬಗ್ಗೆ ತುಂಬಾ ಆಶಾಭಾವನೆ ಇಟ್ಟಿರುವಂತ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ ಕರೆಂಟ್ ಇಲ್ಲ ಅಂತಂದ್ರೆ ಮಕ್ಕಳ ಪಾಡೇನು ಅಂತೇಳಿ. ಯಾದಗಿರಿ ಜಿಲ್ಲೆ ಸರ್ ಬಹಳ ಹಿಂದುಳಿದ ಪ್ರದೇಶ. ಇಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕಾದ್ರೆ ಫಾಲೋ ಅಪ್ ಮಾಡ್ತೀನಿ. ನಾಗರಾಜ್ ಮುಗಿದು ನಮ್ಮ ರಿಪೋರ್ಟರ್ 7204025757004. ಇದು ಯಾದಗಿರಿಯ ರಿಪಬ್ಲಿಕ್ ಕನ್ನಡ ಯಾದಗಿರಿಯ ರಿಪೋರ್ಟರ್ ನಂಬರ್. ಸೇವ್ ಮಾಡಿಟ್ಕೊಳ್ಳಿ. ನಮಗೆ ಫೋನ್ ಮಾಡಿಬಿಟ್ಟು ಯಾವುದೋ ಒಂದು ಟೈಮಲ್ಲಿ ನೋಡಿ ಸರ್ ಇಲ್ಲಿಂದ ಮಾತಾಡ್ತಾ ಇದ್ದೀನಿ ಯಾದಗಿರಿಯಿಂದ, ಆಮೇಲೆ ಬೈಯೋದು ನಮಗೆ, ಏನ್ ಸರ್ ಫೋನ್ ಮಾಡಿದ್ರೆ ಎತ್ತೋದೇ ಇಲ್ಲ. ನಾವು ಹಂಗಾಗಲ್ಲಪ್ಪ, ನೀವು ಅವ್ರ ನಂಬರ್ ಇಟ್ಕೋಬೇಕು. ಏನ್ ಸರ್ ಟಿವಿಯಲ್ಲಿ ಹಂಗೆಲ್ಲ ಮಾತಾಡ್ತೀರಿ, ನಾವು ನಿಮ್ಮ ಧ್ವನಿ ಅದು ಇದು ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಬೈತೀರಿ ಅಂತ. ಹಂಗೆಲ್ಲ ಹಾಕಲ್ಲ. ಯಾಕಂದ್ರೆ ನೀವು ಹೇಳಿದ್ರು ಕೂಡ ಆಮೇಲೆ ನೀವು ಕೇಳ್ತಾ ಕೂತ್ಕೋತೀರಿ ನಮಗೆ. ನಾವು ಅದನ್ನ ನಮ್ಮ ಕೈಯಲ್ಲಿ ಪೆನ್ ಇರುತ್ತೆ, ನೆನಪು ಇರೋದಿಲ್ಲ. ಆಮೇಲೆ ಹಂಗಿದ್ರು ಸಮ್ಟೈಮ್ಸ್ ಏನಾದ್ರು ಒಂದು ವಾಯ್ಸ್ ಮೆಸೇಜ್ ಹಾಕಿ ನಾವು ಅದನ್ನು ಕಳಿಸ್ತೀವಿ ಅಟ್ಲೀಸ್ಟ್. ಆಯ್ತಾ? ಇಷ್ಟು ಇದ್ರದ ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಮತ್ತೊಮ್ಮೆ ನಾನು ಇವತ್ತು ಯಾದಗಿರಿದು ಸ್ಟೋರಿ ಮಾಡ್ತಾ ಇದ್ವಿ ನಾವು. ಲವೀಶ್ ವರಾಡಿಯಾ ಸಿಒ, ಸುಶೀಲಾ ಬಿ ಜಿಲ್ಲಾಧಿಕಾರಿಗಳು, ಮಾರೆಪ್ಪ ಅವರು AEE ಐ ಥಿಂಕ್, ಇವರೆಲ್ಲರಿಗೂ ಥ್ಯಾಂಕ್ಸ್. ಕರೆಂಟ್ ಬಂದಿದೆ ಕೇವಲ 24 ಗಂಟೆಗಳ ಅವಧಿಯಲ್ಲಿ. ಒಂದು TC ಚೇಂಜ್ ಮಾಡೋದಂದ್ರೆ ಈಸಿ ಅಲ್ಲ. ಎಲ್ಲರಿಗೂ ಥ್ಯಾಂಕ್ಸ್. ಯಾಕಂದ್ರೆ ಮಕ್ಕಳ ಎಕ್ಸಾಮ್ ಪ್ರಶ್ನೆ. ಆಮೇಲೆ ನಾಗರಾಜ್ ಮುಗ್ದುಂ ನಾನು ಹೇಳಿದೆ, ನಮ್ಮ ರಿಪೋರ್ಟರ್, ಯಾದಗಿರಿ ರಿಪೋರ್ಟರ್, ಅವರ ನಂಬರ್ ಕೊಡ್ತಾ ಇದ್ದೀನಿ. ನೋಡಿ ಯಾವ ತರ ಹೆಂಗೆಲ್ಲ ಆಯ್ತು ನೋಡಿ 24 ಗಂಟೆಯಲ್ಲಿ ಎಲ್ಲವೂ ಚೇಂಜ್. 15 ದಿವಸದ ಕರೆಂಟ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಕರೆಂಟ್ ಇಲ್ಲದ ಮಕ್ಕಳಿಗೆ ಗೊತ್ತಿದೆ. ಆಮೇಲೆ ಆ ಮಕ್ಕಳ ಬಗ್ಗೆ ತುಂಬಾ ಆಶಾಭಾವನೆ ಇಟ್ಟಿರುವಂತ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ ಕರೆಂಟ್ ಇಲ್ಲ ಅಂತಂದ್ರೆ ಮಕ್ಕಳ ಪಾಡೇನು ಅಂತೇಳಿ. ಯಾದಗಿರಿ ಜಿಲ್ಲೆ ಸರ್ ಬಹಳ ಹಿಂದುಳಿದ ಪ್ರದೇಶ. ಇಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕಾದ್ರೆ ಫಾಲೋ ಅಪ್ ಮಾಡ್ತೀನಿ. ನಾಗರಾಜ್ ಮುಗಿದು ನಮ್ಮ ರಿಪೋರ್ಟರ್ 7204025757004. ಇದು ಯಾದಗಿರಿಯ ರಿಪಬ್ಲಿಕ್ ಕನ್ನಡ ಯಾದಗಿರಿಯ ರಿಪೋರ್ಟರ್ ನಂಬರ್. ಸೇವ್ ಮಾಡಿಟ್ಕೊಳ್ಳಿ. ನಮಗೆ ಫೋನ್ ಮಾಡಿಬಿಟ್ಟು ಯಾವುದೋ ಒಂದು ಟೈಮಲ್ಲಿ ನೋಡಿ ಸರ್ ಇಲ್ಲಿಂದ ಮಾತಾಡ್ತಾ ಇದ್ದೀನಿ ಯಾದಗಿರಿಯಿಂದ, ಆಮೇಲೆ ಬೈಯೋದು ನಮಗೆ, ಏನ್ ಸರ್ ಫೋನ್ ಮಾಡಿದ್ರೆ ಎತ್ತೋದೇ ಇಲ್ಲ. ನಾವು ಹಂಗಾಗಲ್ಲಪ್ಪ, ನೀವು ಅವ್ರ ನಂಬರ್ ಇಟ್ಕೋಬೇಕು. ಏನ್ ಸರ್ ಟಿವಿಯಲ್ಲಿ ಹಂಗೆಲ್ಲ ಮಾತಾಡ್ತೀರಿ, ನಾವು ನಿಮ್ಮ ಧ್ವನಿ ಅದು ಇದು ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಬೈತೀರಿ ಅಂತ. ಹಂಗೆಲ್ಲ ಹಾಕಲ್ಲ. ಯಾಕಂದ್ರೆ ನೀವು ಹೇಳಿದ್ರು ಕೂಡ ಆಮೇಲೆ ನೀವು ಕೇಳ್ತಾ ಕೂತ್ಕೋತೀರಿ ನಮಗೆ.
ನಾವದನ್ನ ನಮ್ಮ ಕೈಯಲ್ಲಿ ಪೆನ್ ಇರುತ್ತೆ ನೆನಪು ಇರೋದಿಲ್ಲ. ಆಮೇಲೆ ಹಂಗಿದ್ರು ಸಮಟೈಮ್ಸ್ ಏನಾದರೂ ಒಂದು ವಾಯ್ಸ್ ಮೆಸೇಜ್ ಹಾಕಿ ನಾವು ಅದನ್ನು ಕಳಿಸ್ತೀವಿ ಅಟ್ಲೀಸ್ಟ್. ಆಯ್ತಾ? ಇಷ್ಟು ಇದ್ರದ ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಒಮ್ಮೆ ನಾನು ಇವತ್ತು ಯಾದಗಿರಿದು ಸ್ಟೋರಿ ಮಾಡ್ತಾ ಇದ್ವಿ ನಾವು. ಲವೀಶ್ ವರಾಡಿಯಾ, ಸಿಒ, ಸುಶೀಲಾ ಬಿ ಜಿಲ್ಲಾಧಿಕಾರಿಗಳು, ಮಾರೆಪ್ಪ ಅವರು AWE ಐ ಥಿಂಕ್, ಇವರೆಲ್ಲರಿಗೂ ಥ್ಯಾಂಕ್ಸ್. ಕರೆಂಟ್ ಬಂದಿದೆ ಕೇವಲ 24 ಗಂಟೆಗಳ ಅವಧಿಯಲ್ಲಿ. ಒಂದು TC ಚೇಂಜ್ ಮಾಡೋದಂದ್ರೆ ಈಸಿ ಅಲ್ಲ. ಎಲ್ಲರಿಗೂ ಥ್ಯಾಂಕ್ಸ್. ಯಾಕಂದ್ರೆ ಮಕ್ಕಳ ಎಕ್ಸಾಮ್ ಪ್ರಶ್ನೆ. ಆಮೇಲೆ ನಾಗರಾಜ್ ಮುಗ್ದುಮ್ ನಾನು ಹೇಳಿದೆ, ನಮ್ಮ ರಿಪೋರ್ಟರ್, ಯಾದಗಿರಿ ರಿಪೋರ್ಟರ್, ಅವರ ನಂಬರ್ ಕೊಡ್ತಾ ಇದ್ದೀನಿ. ನೋಡಿ ಯಾವ ತರ ಹೆಂಗೆಲ್ಲ ಆಯ್ತು ನೋಡಿ 24 ಗಂಟೆಯಲ್ಲಿ ಎಲ್ಲವೂ ಚೇಂಜ್. 15 ದಿವಸ ಕರೆಂಟ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಕರೆಂಟ್ ಇಲ್ಲದ ಮಕ್ಕಳಿಗೆ ಗೊತ್ತಿದೆ. ಆಮೇಲೆ ಆ ಮಕ್ಕಳ ಬಗ್ಗೆ ತುಂಬಾ ಆಶಾಭಾವನೆ ಇಟ್ಟಿರುವಂತ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ ಕರೆಂಟ್ ಇಲ್ಲ ಅಂತಂದ್ರೆ ಮಕ್ಕಳ ಪಾಡೇನು ಅಂತೇಳಿ. ಯಾದಗಿರಿ ಜಿಲ್ಲೆ ಸರ್ ಬಹಳ ಹಿಂದುಳಿದ ಪ್ರದೇಶ. ಇಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕಾದ್ರೆ ಫಾಲೋ ಅಪ್ ಮಾಡ್ತೀನಿ. ನಾಗರಾಜ್ ಮುಗಿದು ನಮ್ಮ ರಿಪೋರ್ಟರ್ 72040252704. ಇದು ಯಾದಗಿರಿಯ ರಿಪಬ್ಲಿಕ್ ಕನ್ನಡ ಯಾದಗಿರಿಯ ರಿಪೋರ್ಟರ್ ನಂಬರ್. ಸೇವ್ ಮಾಡಿಟ್ಕೊಳ್ಳಿ. ನಮಗೆ ಫೋನ್ ಮಾಡಿಬಿಟ್ಟು ಯಾವುದೋ ಒಂದು ಟೈಮಲ್ಲಿ ನೋಡಿ ಸರ್ ಇಲ್ಲಿಂದ ಮಾತಾಡ್ತಾ ಇದ್ದೀನಿ ಯಾದಗಿರಿಯಿಂದ, ಆಮೇಲೆ ಬೈಯೋದು ನಮಗೆ, ಏನ್ ಸರ್ ಫೋನ್ ಮಾಡಿದ್ರೆ ಎತ್ತೋದೇ ಇಲ್ಲ. ನಾವು ಹಂಗಾಗಲ್ಲಪ್ಪ, ನೀವು ಅವ್ರ ನಂಬರ್ ಇಟ್ಕೋಬೇಕು. ಏನ್ ಸರ್ ಟಿವಿಯಲ್ಲಿ ಹಂಗೆಲ್ಲ ಮಾತಾಡ್ತೀರಿ, ನಾವು ನಿಮ್ಮ ಧ್ವನಿ ಅದು ಇದು ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಬೈತೀರಿ ಅಂತ. ಹಂಗೆಲ್ಲ ಹಾಕಲ್ಲ. ಯಾಕಂದ್ರೆ ನೀವು ಹೇಳಿದ್ರು ಕೂಡ ಆಮೇಲೆ ನೀವು ಕೇಳ್ತಾ ಕೂತ್ಕೋತೀರಿ. ನಮಗೆ ನಾವದನ್ನ ನಮ್ಮ ಕೈಯಲ್ಲಿ ಪೆನ್ ಇರುತ್ತೆ ನೆನಪು ಇರೋದಿಲ್ಲ. ಆಮೇಲೆ ಹಂಗಿದ್ರು ಸಮಟೈಮ್ಸ್ ಏನಾದರೂ ಒಂದು ವಾಯ್ಸ್ ಮೆಸೇಜ್ ಹಾಕಿ ನಾವು ಅದನ್ನು ಕಳಿಸ್ತೀವಿ ಅಟ್ಲೀಸ್ಟ್. ಆಯ್ತಾ? ಇಷ್ಟು ಇದ್ರದ ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಒಮ್ಮೆ ನಾನು ಇವತ್ತು ಯಾದಗಿರಿದು ಸ್ಟೋರಿ ಮಾಡ್ತಾ ಇದ್ವಿ ನಾವು. ಲವೀಶ್ ವರಾಡಿಯಾ, ಸಿಒ, ಸುಶೀಲಾ ಬಿ ಜಿಲ್ಲಾಧಿಕಾರಿಗಳು, ಮಾರೆಪ್ಪ ಅವರು AWE ಐ ಥಿಂಕ್, ಇವರೆಲ್ಲರಿಗೂ ಥ್ಯಾಂಕ್ಸ್. ಕರೆಂಟ್ ಬಂದಿದೆ ಕೇವಲ 24 ಗಂಟೆಗಳ ಅವಧಿಯಲ್ಲಿ. ಒಂದು TC ಚೇಂಜ್ ಮಾಡೋದಂದ್ರೆ ಈಸಿ ಅಲ್ಲ. ಎಲ್ಲರಿಗೂ ಥ್ಯಾಂಕ್ಸ್. ಯಾಕಂದ್ರೆ ಮಕ್ಕಳ ಎಕ್ಸಾಮ್ ಪ್ರಶ್ನೆ. ಆಮೇಲೆ ನಾಗರಾಜ್ ಮುಗ್ದುಮ್ ನಾನು ಹೇಳಿದೆ, ನಮ್ಮ ರಿಪೋರ್ಟರ್, ಯಾದಗಿರಿ ರಿಪೋರ್ಟರ್, ಅವರ ನಂಬರ್ ಕೊಡ್ತಾ ಇದ್ದೀನಿ. ನೋಡಿ ಯಾವ ತರ ಹೆಂಗೆಲ್ಲ ಆಯ್ತು ನೋಡಿ 24 ಗಂಟೆಯಲ್ಲಿ ಎಲ್ಲವೂ ಚೇಂಜ್. 15 ದಿವಸ ಕರೆಂಟ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಕರೆಂಟ್ ಇಲ್ಲದ ಮಕ್ಕಳಿಗೆ ಗೊತ್ತಿದೆ. ಆಮೇಲೆ ಆ ಮಕ್ಕಳ ಬಗ್ಗೆ ತುಂಬಾ ಆಶಾಭಾವನೆ ಇಟ್ಟಿರುವಂತ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ ಕರೆಂಟ್ ಇಲ್ಲ ಅಂತಂದ್ರೆ ಮಕ್ಕಳ ಪಾಡೇನು ಅಂತೇಳಿ. ಯಾದಗಿರಿ ಜಿಲ್ಲೆ ಸರ್ ಬಹಳ ಹಿಂದುಳಿದ ಪ್ರದೇಶ. ಇಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕಾದ್ರೆ ಫಾಲೋ ಅಪ್ ಮಾಡ್ತೀನಿ. ನಾಗರಾಜ್ ಮುಗಿದು ನಮ್ಮ ರಿಪೋರ್ಟರ್ 72040252704. ಇದು ಯಾದಗಿರಿಯ ರಿಪಬ್ಲಿಕ್ ಕನ್ನಡ ಯಾದಗಿರಿಯ ರಿಪೋರ್ಟರ್ ನಂಬರ್. ಸೇವ್ ಮಾಡಿಟ್ಕೊಳ್ಳಿ. ನಮಗೆ ಫೋನ್ ಮಾಡಿಬಿಟ್ಟು ಯಾವುದೋ ಒಂದು ಟೈಮಲ್ಲಿ ನೋಡಿ ಸರ್ ಇಲ್ಲಿಂದ ಮಾತಾಡ್ತಾ ಇದ್ದೀನಿ ಯಾದಗಿರಿಯಿಂದ, ಆಮೇಲೆ ಬೈಯೋದು ನಮಗೆ, ಏನ್ ಸರ್ ಫೋನ್ ಮಾಡಿದ್ರೆ ಎತ್ತೋದೇ ಇಲ್ಲ. ನಾವು ಹಂಗಾಗಲ್ಲಪ್ಪ, ನೀವು ಅವ್ರ ನಂಬರ್ ಇಟ್ಕೋಬೇಕು. ಏನ್ ಸರ್ ಟಿವಿಯಲ್ಲಿ ಹಂಗೆಲ್ಲ ಮಾತಾಡ್ತೀರಿ, ನಾವು